ಹಲೋ ಫ್ರೆಂಡ್ಸ್. ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಮೆಸೇಜ್ ಅನ್ನೋದು ಜಾಸ್ತಿ ಶೇರ್ ಆದರೆ ಆಗ್ತಿದೆ. ಆ ಮೆಸೇಜ್ ಏನು ಅಂದರೆ, ಫೋನ್ಪೇನಿಂದ 6,000 ಬ್ಯಾಲೆನ್ಸು ನಿಮಗೆ ಉಚಿತವಾಗಿ ಕೊಡಲಾಗ್ತಿದೆ. ಈ ಲಿಂಕನ್ನು ಓಪನ್ ಮಾಡಿ ನಿಮ್ಮ ಮೊಬೈಲ್ ಅನ್ನೋದ್ರ ಹಾಕಿದ್ರೆ ನಿಮಗೆ 6,000 ಉಚಿತವಾಗಿ ನಿಮ್ಮ ಅಕೌಂಟ್ಗೆ ಡೆಪಾಸಿಟ್ ಆಗುತ್ತೆ. ಮತ್ತು 5 ಮೆಂಬರ್ಸ್ಗೆ ಈ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಆದರೆ ಜಾಸ್ತಿ ಶೇರ್ ಆದರೆ ಆಗ್ತಿದೆ. ವಾಟ್ಸಪ್ಪಲ್ಲಾಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ, ಫೇಸ್ಬುಕ್ಕಲ್ಲಾಗಲಿ. ನಿಮ್ಗೇನಾದರೂ ಈ ಥರ ಮೆಸೇಜ್ ಬಂದಿದ್ದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಅಸಲು ಏನಂದರೆ ಈ ಮೆಸೇಜ್ ಏನು ಅಂದರೆ, ಇದು ಫೇಕಾ ನಿಜಾನಾ ಅಂತ ಹೇಳಿದ್ರೆ ಈಸಿಯಾಗಾದರೆ ನಾವು ಅದೇ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಕೊನೆಯ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ಜಾಸ್ತಿ ಇಂಪಾರ್ಟೆಂಟು. ಇದನ್ನು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ಏನಿಲ್ಲ ಫ್ರೆಂಡ್ಸ್, ಈ ಮೆಸೇಜು ನಿಮಗೆ ವಾಟ್ಸಪ್ ಗ್ರೂಪಿಂದನೋ ಇಲ್ಲ ಫೇಸ್ಬುಕ್ ಗ್ರೂಪಿಂದನೋ ಬಂದಿದ್ದರೆ ಈ ಮೆಸೇಜನ್ನು ಫಸ್ಟ್ ಆಫ್ ಆಲ್ ಕ್ಲಿಕ್ ಮಾಡಬೇಡಿ. ಯಾಕೆ ಕ್ಲಿಕ್ ಮಾಡಬಾರ್ದು ಅಂದರೆ, ಈ ಮೆಸೇಜನ್ನು ಕ್ಲಿಕ್ ಮಾಡಿದ ತಕ್ಷಣ ನಾವು ಇದರಲ್ಲಿ ಮೆಸೇಜ್ ಓಪನ್ ಆಗಿದ ತಕ್ಷಣ ನಮಗೆ ಫೋನ್ ನಂಬರ್ ಅನ್ನೋದು ಕೇಳುತ್ತೆ. ಅಂದರೆ ಬ್ಯಾಂಕ್ ಅಕೌಂಟ್ಗೆ ಯಾವ ನಂಬರ್ ಆ್ಯಡ್ ಆಗಿದೆ ಆ ನಂಬರ್ನ ಕೊಡಿ ಅಂತ ತೋರಿಸುತ್ತೆ. ಆ ನಂಬರ್ ಕೊಟ್ಟಾದಮೇಲೆ ಈ ನಂಬರ್ ನಿಮಗೆ ಸಕ್ಸಸ್ಫುಲ್ ಆಗಿದೆ. ನೀವು ಈ ಲಿಂಕನ್ನು 5 ಜನಕ್ಕೆ ಶೇರ್ ಮಾಡಿ. ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ಮೇಲೆ ಇದನ್ನು ಕಂಪ್ಲೀಟ್ ಆಗುತ್ತೆ ಈ ಲಿಂಕು. ಆಗ ನಿಮಗೆ 6,000 ಬ್ಯಾಲೆನ್ಸು ಅಕೌಂಟ್ಗೆ ಡೆಪಾಸಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ತೋರಿಸುತ್ತೆ ಸ್ಕ್ರೀನ್ ಮೇಲೆ. ಆಗ ನೀವು ಶೇರ್ ಮಾಡ್ತೀರ 5 ಮೆಂಬರ್ಸ್ಗೆ. ಆಗ ಲಿಂಕ್ ಓಪನ್ ಆಗುತ್ತೆ, 6,000 ಬ್ಯಾಲೆನ್ಸ್ ಬರುತ್ತೆ ಅಂತ ಕೂಡ ನಿಮ್ಗೆ ತೋರಿಸುತ್ತೆ. ಒಂದು ವೇಳೆ ಬೈ ಚಾನ್ಸ್ 6,000 ಅಮೌಂಟ್ ಬರಲೂಬೋದು ನಿಮ್ಮ ಅಕೌಂಟ್ಗೆ, ಕೆಲವು ಟೈಮ್ ಬರೋದು ಇಲ್ಲ. ಬಂದರೆ ಏನಾಗುತ್ತೆ ಅಂದರೆ, ಮತ್ತು ಬಂದಿಲ್ಲ ಅಂದರೂ ಏನಾಗುತ್ತೆ ಅಂದರೆ, ರೀಸನ್ ಏನಂದರೆ, ಒಂದು ವೇಳೆ ನೀವು ಫೋನ್ ನಂಬರ್ ಕೊಟ್ಟಿದ್ದೀರಾ, ಒಂದು ಟೈಮ್ ಎಲ್ಲ ಸಕ್ಸಸ್ ಆಗಿದೆ, ನಿಮ್ಗೆ OTP ಇಲ್ಲ UPI ಅನ್ನೋದು ಕೊಡಿ, ಡೀಟೇಲ್ಸ್ ಅನ್ನೋದು ಕೊಡಿ ಅಂತ ಕೇಳ್ತಾರೆ. ಒಂದು ವೇಳೆ ಕೊಟ್ಟರೆ ಅಂದ್ಕೊಳ್ಳಿ, ಕೊಟ್ಟದು ಆದಿದ ತಕ್ಷಣವೇ ನಿಮ್ಮ ಅಕೌಂಟ್ಗೆ 6,000 ಡೆಪಾಸಿಟ್ ಆಗೋಗುತ್ತೆ. ಆಗ ಡೆಪಾಸಿಟ್ ಆಗೋಗುತ್ತೆ. ಕೆಲವ್ರಿಗೆ ಡೆಪಾಸಿಟ್ ಆಗಲ್ಲ, ಕೆಲವ್ರಿಗೆ ಟೈಮ್ ಅನ್ನೋದು ತೋರಿಸುತ್ತೆ, ಈ ಟೈಮ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಗ ಏನಾಗುತ್ತೆ ಅಂದರೆ, ಆಟೋಮೆಟಿಕ್ಕಲ್ಲಿ ಯಾರು ಆ ಲಿಂಕನ್ನು ಕ್ರಿಯೇಟ್ ಮಾಡಿರ್ತಾರೋ ಅವ್ರಿಗೆ ಆಟೋಮೆಟಿಕ್ ನಿಮ್ಮ ಅಕೌಂಟ್ ಅನ್ನೋದು ಅನ್ನೋದು ಆಗೋಗುತ್ತೆ. ಯಾಕಂದರೆ ಅವ್ರು ಯಾವ ಟೈಮಲ್ಲನ ನಿಮ್ಮ ಅಮೌಂಟನ್ನು ಡ್ರಾ ಅನ್ನೋದು ಮಾಡ್ಬೋದು, ಯಾವ ಟೈಮಲ್ಲಾದರೂ ಯೂಸ್ ಅನ್ನೋದು ಮಾಡ್ಬೋದು ಅಮೌಂಟ್ನ, ಆ ಲಿಂಕ್ಸ್ನ. ಅದರಿಂದ ಆ ಲಿಂಕ್ಸ್ನ ಓಪನ್ ಮಾಡೋದಕ್ಕೆ ಹೋಗಬೇಡಿ, ಈ ಥರ ಡೀಟೇಲ್ಸ್ ಅನ್ನೋದು ಕೊಡಬೇಡಿ. ಒಂದು ವೇಳೆ ನೀವು 6,000 ಡೆಪಾಸಿಟ್ ಆಗೋಯ್ತು ಅನ್ನೋ ಖುಷಿನಲ್ಲಿ ನೀವಿದ್ದರೆ, ಆ 6,000 ಜೊತೆಗೆ ನಿಮ್ಮ ಅಕೌಂಟಲ್ಲಿ ಯಾವ ಟೈಮ್ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಅಮೌಂಟ್ ಅವ್ರು ಕಟ್ ಮಾಡೋ ಚಾನ್ಸಸ್ ಕೂಡ ಇದೆ. ಅದರಿಂದ ಏನಾಗುತ್ತೆ, ಇದು ಸೈಬರ್ ಸ್ಕ್ಯಾಮ್ ಅನ್ನೋದು ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇನ್ನೊಂದು ವಿಷಯ ಏನಂದರೆ, ಈ ಥರ ಮೆಸೇಜಸನ್ನು ಯಾವತ್ತೂ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಆಗ 6,000 ಬಂದ್ರೂ ಸಿಕ್ಕಾಕೊಂಡಂಗೆ ಲೆಕ್ಕ, ನಿಮ್ಮ ಅಕೌಂಟ್ ಹಾಕಾದಂಗೆ ಲೆಕ್ಕ. ಒಂದು ವೇಳೆ 6,000 ಬಂದಿಲ್ಲ ಅಂದರೂ ಕೂಡ ಸಿಕ್ಕಾಕೊಂಡಂಗೆ ಲೆಕ್ಕ. ನೀವು ಮಾಡಿದ ತಪ್ಪನ್ನು ನೀವು 5 ಜನಕ್ಕೆ ಶೇರ್ ಮಾಡಿ, ಅವರೂ 6,000 ಬರುತ್ತೆ ಬಿಡು ಅಂತ ಹೇಳ್ಬಿಟ್ಟು ಅವರು ಇದೇ ಥರ ತಪ್ಪು ಮಾಡ್ತಾರೆ. ಹಾಗೆ ತಪ್ಪು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇದೊಂದು ಸ್ಕ್ಯಾಮ್ ಅಷ್ಟೇ. ಆದ್ದರಿಂದ ಓಪನ್ ಅನ್ನೋದು ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಬಂದಿದ್ದು. ಇನ್ನೊಂದು ವಿಚಾರ ಏನಂದರೆ, ಫೋನ್ಪೇನಲ್ಲಿ ನಿಮ್ಗೆ ಏನೇನೋ ಆಫರ್ಸ್ ಈ ಥರ 6,000 5,000 ಏನಾದರೂ ಕೊಡಬೇಕಾಗಿದೆ, ಡೈರೆಕ್ಟು ಫೋನ್ಪೇ ಆ್ಯಪ್ಗೆ ಹೋಗಿ ಓಪನ್ ಮಾಡಿದಾಗ ನಿಮ್ಗೆ ಅಲ್ಲಿ ಕೂಪನ್ಸು ಇಲ್ಲ ಆ್ಯಪಿಂದ ನಿಮಗೆ ಡಿಸ್ಕೌಂಟು ಈ ಥರ ಅನ್ನೋದು ಸಿಗುತ್ತೆ. ಯಾಕಂದರೆ ಫೋನ್ಪೇನಿಂದ ಯಾವತ್ತೇ ಆಗಿ URL ಕೋಡ್ ಅನ್ನೋದು ಕ್ರಿಯೇಟ್ ಆಗೋಲ್ಲ, ಮತ್ತು ಲಿಂಕ್ ಅನ್ನೋದು ಕೂಡ ಕ್ರಿಯೇಟ್ ಆಗೋದಿಲ್ಲ. ಆದ್ದರಿಂದ ಯೋಚನೆ ಮಾಡಿ, ಎನಿ ಆ್ಯಪ್ಸು, ಫೋನ್ಪೇನೇ ಅಲ್ಲ ಬೇರೆ ಯಾವ ಆ್ಯಪ್ಸಲ್ಲೇ ಆಗಲಿ, ಈ ಥರ ಲಿಂಕ್ಸ್ ಅನ್ನೋದು ಬಂದು ಈ ಥರ ಮಾಡಿ ಅಂತ ಹೇಳಿದ್ರೆ ಮಾಡೋದಕ್ಕೆ ಹೋಗಬೇಡಿ. ನೀವು ಹೇಳಿ ಅವ್ರಿಗೇನೋ ಹುಚ್ಚ ಹೋಗಲಿ, 6,000 ರೂಪಾಯಿ ಅಮೌಂಟು ಒಬ್ಬ ಅಕೌಂಟಲ್ಲಿ ಲಿಂಕ್ ಓಪನ್ ಮಾಡಿದ ತಕ್ಷಣ 6,000 ಅಮೌಂಟ್ ಏನಕ್ಕೆ ಹಾಕ್ತಾರೆ ನಮ್ಮ ಅಕೌಂಟ್ಗೆ ಹೇಳಿ? ರೀಸನ್ ಏನಿದೆ ಹೇಳಿ? ಆ ರೀತಿ ಯಾರೇ ಆಗಲಿ 6,000 ಕೊಡಲ್ಲ. ಕೊಟ್ಟರು ಕೂಡ 1 to ಡಬಲ್ ಕಿತ್ಕೊಳ್ಳೋಕ್ಕೆ ನೋಡ್ತಾರೆ. ನಾನು ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಅದರಿಂದ ನೀವು ಆ ಥರ ಲಿಂಕ್ಸ್, ಯಾವುದೇ ಫ್ರಾಡ್ ಲಿಂಕ್ಸ್ ಬಂದರೂ ಕೂಡ, ಎನಿ ಆ್ಯಪ್ಸ್, ಫೋನ್ಪೇ ಅಂತಲ್ಲ, ಯಾವುದೇ ಆ್ಯಪ್ಸ್ ಅನ್ನೋದು ಬಂದರೂ ಕೂಡ, ಲಿಂಕ್ಸ್ ಅನ್ನೋದು ಬಂದರೂ ಕೂಡ ಓಪನ್ ಮಾಡಬೇಡಿ. ನಿಮ್ಗೆ ಏನಾದರೂ ಡೌಟ್ ಇದೆಯಾ, ಇಲ್ಲ ಬೇಕಾ ನಿಮ್ಗೆ ಅದ್ರ ಬಗ್ಗೆ ಏನೋ ತಿಳ್ಕೊಬೇಕಾ, ಡೈರೆಕ್ಟ್ ಆ್ಯಪ್ಗೆ ಹೋಗಿ ಆ್ಯಪಲ್ಲಿ ಚೆಕ್ ಮಾಡಿ ಕೂಪನ್ಸ್ ಇದೆಯಾ. ಈಗ ಫ್ಲಿಪ್ಕಾರ್ಟಲ್ಲಿ ಕೂಡ ಆಫರ್ ಅನ್ನೋದು ಕೊಡ್ತಾರೆ, ಹಾಗೆ ಫೋನ್ಪೇನಲ್ಲಿ ಕೂಡ ಆಫರ್ಸ್ ಅನ್ನೋದು ಕೊಡ್ತಾರೆ. ಅಂದರೆ ಡಿಸ್ಕೌಂಟ್ ಅಂತ ಕೊಡ್ತಾರೆ, ಆಫರ್ಸ್ ಅಂತ ಕೊಡ್ತಾರೆ. ಈ ಥರದ್ರಲ್ಲಿ ನೋಡ್ಕೊಂಡು, ಕೂಪನ್ಸ್ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೈರೆಕ್ಟ್ ಯಾರೋ ಅಕೌಂಟ್ಗೆ ಡೈರೆಕ್ಟ್ ಲಿಂಕ್ ಓಪನ್ ಮಾಡಿದ ತಕ್ಷಣ 6,000 ಹಾಕ್ತಾರೆ, 10,000 ಹಾಕ್ತಾರೆ ಅಂತ ಲಿಂಕನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ. ನೀವು ಸಿಕ್ಕಾಕೊಳ್ಳೋದಲ್ಲದೆ ನಿಮ್ಮ ಫ್ರೆಂಡ್ಸ್ನು, ನಿಮ್ಮ ಫ್ಯಾಮ್ಲಿನೂ, ಗೊತ್ತಿರೋರಿಗೆ ಅವ್ರು ಕೇಳ್ಕೊಳ್ಳೋ ಲಿಂಕ್ಸನ್ನು ಓಪನ್ ಮಾಡಿ ಇದು ಮಾಡೋದು ಬೇಡ. ಇನ್ನೊಂದು ವಿಚಾರ, ಆ ಲಿಂಕ್ ಓಪನ್ ಈಗ 6,000 ಬ್ಯಾಲೆನ್ಸು ನಿಮಗೆ ಬರ್ತಿದೆ ಅಂತ ಹೇಳ್ಬಿಟ್ಟು ಆ ಲಿಂಕನ್ನು ಬಂದಾಗ ಆ ಲಿಂಕ್ ಓಪನ್ ಮಾಡಿದ್ವಲ್ಲ, ಮತ್ತು ನೆಕ್ಸ್ಟು 5 ಮೆಂಬರ್ಸ್ ಏನು ಶೇರ್ ಮಾಡಿ ಅಂತ ಹೇಳ್ತಿದ್ದಾರೆ, ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ. ನಿಮ್ಮದು ನೀವು ನೋಡ್ಕೊಳ್ಳೋದು ಬೆಸ್ಟು ಅಂತ ನನಗೆ ಅನಿಸುತ್ತೆ. ನೀವು ಸಿಕ್ಕಾಕೊಳ್ಳೋದ್ರೆ ನಿಮ್ಮ ಫ್ರೆಂಡ್ಸು ಸಿಕ್ಕಾಯಿಸ್ಬಿಡಿ, ಬೇರೆಯವ್ರನ್ನೂ ಸಿಕ್ಕಾಯಿಸ್ಬಿಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಮತ್ತೆ ಹೇಳ್ತಾರೆ, ಈ ಥರ ಮೆಸೇಜಸ್ ಆಗಲಿ, ಈ ಥರ ಲಿಂಕ್ಸ್ ಆದರೂ ಬಂದರೆ
ಅದು ಸೈಬರ್ ಸ್ಕ್ಯಾಮ್ ಅಂತ ಅಂದ್ಕೊಳ್ಳಿ. ಯಾಕಂದರೆ ಜಿಮೇಲಲ್ಲಿ ಕೂಡ ಈ ಥರ ಮೆಸೇಜಸ್ ಅನ್ನೋದು ಬರ್ತಾ ಇರುತ್ತೆ ಲಿಂಕು. ನೀವು ಆ ಲಿಂಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ಬಂದಾಗ ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ಕೊಟ್ಟಾಗ ಅವಾಗ ಕೂಡ ಹ್ಯಾಕ್ ಆಗೋ ಚಾನ್ಸಸ್ ಆಗುತ್ತೆ. ಯಾರೇ ಆಗಲಿ ಎನಿವೆ ನಿಮ್ಗೆ ಯಾರಾದರೂ ಕಾಲ್ ಮಾಡಿಬಿಟ್ಟು ನಿಮ್ಗೆ OTP ಬಂದಿದೆ ಬ್ಯಾಂಕ್ ಸೈಡಿಂದ ಹೇಳಿ ಅಂದರೂ ಕೂಡ ಹೇಳ್ಬೇಡಿ. ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಶೇರ್ ಅನ್ನೋದು ಏನೇ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಯಾರಾದ್ರೂ ಶೇರ್ ಮಾಡ್ಕೋಬೇಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಏನೇ ಇದ್ದರೂ ಕೂಡ ಡೈರೆಕ್ಟ್ ಬ್ಯಾಂಕ್ ಹೋಗಿ ಬ್ಯಾಂಕಲ್ಲೇ ಕೇಳ್ಕೊಳ್ಳಿ. ಬೇರೆ ಏನೇ ವಿಚಾರ ಬಂದರೂ ಕೂಡ ಮೊಬೈಲಲ್ಲಿ ಏನೂ ಆಗಲಿ OTP ಹೇಳ್ಬೇಡಿ, UPI ಹೇಳ್ಬೇಡಿ, ಮೊಬೈಲ್ ನಂಬರ್ ಸಹ ಕೂಡ ಹೇಳೋಕ್ಕೋಗ್ಬೇಡಿ, ಏನೂ ಹೇಳ್ಬೇಡಿ. ಡೈರೆಕ್ಟ್ ಏನೇ ಆ ಥರ ಡೌಟ್ಸ್ ಇದೆ ಡೈರೆಕ್ಟ್ ಬ್ಯಾಂಕ್ ಹೋಗಿ ಬ್ಯಾಂಕಲ್ಲಿ ಕೇಳ್ಕೊಳ್ಳಿ. ಹಾಗೆ ಬೇರೆ ಏನಾದರೂ ಪಬ್ಲಿಕ್ ಸೈಡಿಂದ ಏನೋ ಬಂದರೂ ಕೂಡ ಡೀಟೇಲ್ಸ್ ತಿಳ್ಕೊಳ್ಳಿ. ಫಸ್ಟ್ ಯಾರ ಸೈಡಿಂದ ಕಾಲ್ ಬರ್ತಿದೆ, ಇದರಿಂದ ನಮ್ಗೆ ಏನು ಯೂಸು, ಅವ್ರಿಗೆ ಏನು ಯೂಸು ಎಲ್ಲ ತಿಳ್ಕೊಂಡು ಬಯೋಡೇಟಾ ಅನ್ನೋದು ಕೊಡೋವಾಗ ಯೋಚನೆ ಮಾಡ್ಕೊಂಡು ಬಯೋಡೇಟಾ ಅನ್ನೋದು ಕೊಡಿ ಫ್ರೆಂಡ್ಸು. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನಿಸಿದ್ರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಯೂಸ್ಫುಲ್ ಆಗಲಿ. ಈ ಥರ ಫ್ರಾಡ್ ಮೆಸೇಜಸ್ಸಿಂದ ದೂರ ಇರಿ. ನೀವು ಆರಾಮಾಗಿರಿ, ರಿಸ್ಕ್ ಅನ್ನೋದು ತೊಗೊಳ್ಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.